ದೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ. ಕೇಂದ್ರ ಸಹಕಾರ ಸಚಿವಾಲಯ 5 ವರ್ಷ ಪೂರೈಸುತ್ತಿರುವ ಸಂದರ್ಭದಲ್ಲಿ ಸಹಕಾರ ಸಪ್ತಾಹ ಆಚರಣೆ. ಸಹಕಾರಿ ಇಲಾಖೆ ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಟ್ರಸ್ಟ್ ಬೆಂಗಳೂರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ ಸಂಕೇಶ್ವರ್ ಮತ್ತು ಶಂಕರಲಿಂಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ ಸಂಕೇಶ್ವರ ಪಟ್ಟಣದ ಎಲ್ಲ ವರ್ಗದ ಸಹಕಾರ ಸಂಘಗಳು ಹಾಗೂ ಸೌಹಾರ್ದ ಸಹಕಾರಿಗಳ ಸಹಕಾರದೊಂದಿಗೆ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಸಂಕೇಶ್ವರ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಸಹಕಾರದಿಂದ ಸಮೃದ್ಧಿ ಎಂಬ ಧ್ಯೇಯದೊಂದಿಗೆ ಉಚಿತ ನೇತ್ರ ತಪಾಸಣೆ ಶಿಬಿರ ಇಂದು ಹಮ್ಮಿಕೊಳ್ಳಲಾಗಿತ್ತು. ಸಂಕೇಶ್ವರ ಪಟ್ಟಣದ ಶ್ರೀ ದುರುಂಡೇಶ್ವರ ಮಠದ ಹಾಲ್ನಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಈ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರು ಹಾಗೂ ರೈತ ಬಾಂಧವರು, ಗ್ರಾಹಕರು ಮತ್ತು ನಾಗರಿಕರು ಈ ಒಂದು ಉಚಿತ ತಪಾಸಣೆ ಶಿಬಿರದಲ್ಲಿ ಬಹುಸಂಖ್ಯೆಯಲ್ಲಿ ಪಾಲ್ಗೊಂಡು ತಪಾಸಣೆಯನ್ನು ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಮೊದಲಿಗೆ ಸಸಿಗೆ ನೀರು ಹಾಕುವ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಪ್ರಮುಖ ಉಪಸ್ಥಿತಿ ವೀರಶೈವ ಸಮಾಜದ ಅಧ್ಯಕ್ಷರು ಶ್ರೀ ಅಪ್ಪಸಾಹೇಬ್ ಶಿರಕೋಳಿ, ಮುಖಂಡರಾದ ಶಿವಾನಂದ ಸಂಸುದ್ದಿ, ಗಜಾನನ್ ಕೊಳ್ಳಿ, ಸಿಆರ್ಪಿ ಮಹೇಶ್ ಪೂಜಾರಿ, ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಸಂಕೇಶ್ವರದ ವೈದ್ಯರಾದ ಮಯೂರ್ ಸರ್, PRO ಬಾಳುಬಾಗಿ ಇವರು ಉಪಸ್ಥಿತರಿದ್ದರು. PRO ಬಾಳುಬಾಗಿ ಇವರು ಸ್ವಾಗತಿಸಿ ವಂದಿಸಿದರು. ಶಿಬಿರವು ಯಶಸ್ವಿಯಾಗಿ ನಡೆಯಿತು. ನೂರಾರು ಜನರು ಉಚಿತ ನೇತ್ರ ತಪಾಸಣಾ ಶಿಬಿರದಲ್ಲಿ ಭಾಗಿಯಾಗಿದ್ದರು. ದೇಶ್ ಪ್ರಭು ನ್ಯೂಸ್ ಸಂಕೇಶ್ವರ್. ಸಹಕಾರ ಇಲಾಖೆಯನ್ನು ಪ್ರಾರಂಭಿಸಿ 5 ವರ್ಷ ಇವತ್ತಿಗೆ ಕಂಪ್ಲೀಟ್ ಆಗುವ ಕಾರಣಕ್ಕ ಎಲ್ಲ ಸಹಕಾರಿ ಇಲಾಖೆಯಿಂದ ಒಂದು ಉಚಿತ ನೇತ್ರ ತಪಾಸಣೆ, ಅದ್ರ ಜೊತೆ ಉಚಿತ ಆರೋಗ್ಯ ತಪಾಸಣೆಗಳನ್ನು ಈ ದೇಶದಂತೆ ಇವತ್ತು ಹಮ್ಮಿಕೊಂಡಿದ್ದಾರೆ. ಸೊ ಆ ಕಾರಣದಿಂದ ನಮ್ಮ ಸಹಕಾರ ಇಲಾಖೆಯಿಂದ ಸರ್ಕಾರಿ ಇಲಾಖೆಯಲ್ಲಿ ಏನು ಬರ್ತಕ್ಕಂಥ ಕೃಷಿ ಪತ್ತಿನ ಸಹಕಾರಿ ಸಂಘಗಳು, ಪಟ್ಟಣದ ಎಲ್ಲ ಸಹಕಾರಿ ಸಂಘಗಳು, ಸೌಹಾರ್ದ ಸಹಕಾರಿ ಸಂಘಗಳ ಮುಖಾಂತರ ಇವತ್ತು ಈ ಶಿಬಿರವನ್ನು ನಡೆಸಬೇಕನ್ನೋ ಉದ್ದೇಶದಿಂದ ಇವತ್ತು ಅದು ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಯಶಸ್ವಿನಿ ನೆಟ್ವರ್ಕ್ ಹಾಸ್ಪಿಟಲ್ ಆಗೋದ್ರಿಂದ ಮಾತ್ರ. ಸೊ ಅದಕ್ಕಾಗಿ ಈ ಶಿಬಿರವನ್ನು ನಡೆಸ್ಕೊಳ್ಬೇಕಂತ ನಮ್ಮ ಸೊಸೈಟಿಯಿಂದ ಆಗಲಿ, ನಮ್ಮ ಡಿಸ್ಟಿಕ್ ಕೋಆರ್ಡಿನೇಟರ್ ಅಂತೇಳಿ ಸಂಯೋಜಕರು, ಜಿಲ್ಲಾ ಸಂಯೋಜಕರ ಕಡೆಯಿಂದ ನಮಗೆ ಮನವಿ ಬಂದಿತ್ತು. ಆ ಮನವಿ ಮುಖಾಂತರ ನಾವು ಈ ಸಂಕೇಶ್ವರಲ್ಲಿ ಈ ಇವತ್ತಿನ ದಿನ ಉಚಿತ ನೇತ್ರ ತಪಾಸಣೆಯನ್ನು ಆಯೋಜನೆ ಮಾಡಿದ್ದೀವಿ. ಇದರ ಸಮಸ್ತ ಸಂಕೇಶ್ವರ ನಾಗರಿಕರು ಸದುಪಯೋಗ ಪಡ್ಕೊಳ್ಬೇಕಂತ ಮತ್ತು ಇಷ್ಟು ಬಂದವರು ಮತ್ತೊಂದು 4 ಮಂದಿ ಹೇಳ್ರಿ, ಎಷ್ಟು ಸಾಧ್ಯ ಇದೆ ಅಷ್ಟು ಬಂದು ಇವತ್ತು ಸದುಪಯೋಗ ಪಡ್ಕೊಳ್ರಿ. ಅದೇ ಈ ಒಂದು ಅಮೂಲ್ಯವಾದ ದಿನದ ಸರ್ಕಾರದ ಸಚಿವಾಲಯ 5 ವರ್ಷ ಪೂರೈಸುವ ಈ ಒಂದು ಸುದಿನದಲ್ಲಿ ಸೊ ಆದಷ್ಟು ಎಷ್ಟು ಜನರಿಗೆ ಅಷ್ಟೇ ಒಂದು ಉಚಿತ ನೇತ್ರ ತಪಾಸಣೆ ಹೋಗ್ತದೆ, ಅಂಧರ ಬಾಳಿಗೆ ಬೆಳಕಾಗಲಿ ಅಂತ ಹೇಳ್ತಾ ಈ ಶಿಬಿರವನ್ನು ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಗಣ್ಯರಲ್ಲಿ ವಿನಂತಿಸಿದ್ದಾರೆ. ನೇತ್ರ ಆರೋಗ್ಯ ತಪಾಸಣಾ ಶಿಬಿರವನ್ನು ಇವತ್ತು ಈ ಶಂಕರಲಿಂಗದ ಶ್ರೀ ದುರ್ಗೇಶ್ವರ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಿಗೆ ಆಗಮಿಸಿದಂಥ ಸಂಕೇಶ್ವರದ ಹಿರಿಯರಾದಂಥ ಶ್ರೀ ಅಪ್ಪಸಾಹೇಬನ ಶಿಕ್ಷಕರಲ್ಲಿ ನಮಸ್ಕಾರವನ್ನು ಸಲ್ಲಿಸುತ್ತಾ, ಹಾಗೆ ಪದವಿಯವರನ್ನು ಅವರಲ್ಲಿ, ಹಾಗೆ ಸಂಸ್ಥೆ ಕಿರಣ್ ಹಾಗೂ ಎಂಎಂ ಜೋಶಿಯ ವೈದ್ಯರಾದಂಥ ಅದರಲ್ಲಿ ಕೂಡ ನಮಸ್ಕಾರವನ್ನು ಸಲ್ಲಿಸುತ್ತಾ, ಅವಿಭಾಜ್ಯ ಅಂಗ, ಮುಖ್ಯವಾದಂಥ ಅವಿಭಾಜ್ಯ ಅಂಗ, ಅದರದ ಒಂದು ರಕ್ಷಣೆ ಜವಾಬ್ದಾರಿ ಭಾಳ ಮುಖ್ಯ. ಯಾಕಂದ್ರೆ ಕನ್ನಡ ಇಲ್ಲಲ್ಪ ಅಂದ್ರೆ ನಮ್ಗೆ ಯಾವ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಈಗಿನ ದಿನಮಾನಗಳಲ್ಲೇ ನಾವು ನೋಡ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಮೊದಲೆಲ್ಲವೂ ಕಣ್ಣಿಗೆ ರಕ್ಷಣೆ ಭಾಳ ಆಗ್ತಾಯಿತ್ತು. ಈಗೆಲ್ಲರೂ ನಾವು ಮೊಬೈಲ TV ಎಲ್ಲ ಬಂದಲ್ಲ, ಕಣ್ಣಿಗೆ ಏನಾಗ್ತಾ ಇದ್ದವಪ್ಪ ಅಂತಾರೆ ಭಾಳ ದೌಡ್. ಬಹುಶಃ 20-25 ವಯಸ್ಸಕ್ಕನ ಏನಾಗ್ತಾ ಇದ್ದವಪ್ಪ ಅಂತಾರೆ ನಾವು ಕಣ್ಣಿಗೆ ಇದ್ರೆ ತೊಂದರೆಗಳನ್ನು ಪಡ್ಕೊತಾ ಇದ್ದೀವಿ. ಯಾಕಂದ್ರೆ ಎಲ್ಲರಿಗೂ ಕನ್ನಡಕ್ಕೆ ಬರ್ತಾ ಇದ್ದಾವೆ, ಶಾಲೆಗೆ ಬರೋ ಹುಡುಗರಿಗೂ ಕೂಡ ಕನ್ನಡಕ್ಕೆ ಬರ್ತಾ ಇದ್ದಾವೆ. ಅದಕ್ಕೆ ಕನ್ನಡ ರಕ್ಷಣೆ, ಕಣ್ಣಿನ ರಕ್ಷಣೆ ಅನ್ನೋದು ಬಹಳ ಮುಖ್ಯವಾಗಿದೆ. ಅದಕ್ಕೆ ನೋಡಿ, ಒಂದು ಕೇಂದ್ರ ಸರ್ಕಾರ ಇವತ್ತು 5 ವರ್ಷದ ಒಂದು ಪೂರೈಸುವ ನಿಟ್ಟಿನಲ್ಲಿ ಎಂಎಂ ಜೋಶಿ ಅವರು ಕೂಡ ಬಹುಶಃ ನಾ ಬಂದಾಗಿದ್ರೆ ನೋಡ್ತಾ ಇದ್ದೀನಿ, ಅವರು ಹಲವಾರು ಶಿಬಿರಗಳನ್ನು ಆಯ್ಕೆ ಮಾಡಿ ಹಮ್ಮಿಕೊಳ್ತಾ ಇದ್ದಾರೆ. ಬಹುಶಃ ನಮ್ಮ ಶಿಕ್ಷಕರಿಗೂ ಕೂಡ 1 ವರ್ಷ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಉಚಿತವಾದಂಥ ಈ ಶಿಬಿರದಲ್ಲಿ ಕಣ್ಣಿನ ಆರೋಗ್ಯವನ್ನು ನಾವು ಎಲ್ಲರೂ ತಪಾಸಣೆ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ನಮಗೆ ಗೊತ್ತಿಲ್ಲದ ನಮಗೆ ಏನಾಗ್ತಾ ಇದ್ದಪ್ಪ ಅಂದ್ರೆ ಕಣ್ಣಿಗೆ ಹಲವಾರು ತೊಂದರೆಗೆ ಆಗ್ತಾ ಇದ್ದಾವೆ. ನಾವೆಲ್ಲರೂ ಅಲಕ್ಷಣವನ್ನು ಮಾಡ್ತಾ ಇದ್ದೀವಿ, ಇರುವಾಗ ಕೂಡ ಅದೇನು ಆಗಿರುತ್ತೆ, 2 ದಿವಸ ಆರಾಮ ಆಗ್ತೈತೆ ಅಂತ. ಆದರೆ ಹಾಗೆಲ್ಲ ಈಗ ಬಿಡುವಂಥ ಕಾರಣ ಇಲ್ಲ. ಅದಕ್ಕೆ ತಾವೆಲ್ಲರೂ ಕೂಡ ಏನು ಮಾಡಬೇಕಪ್ಪ ಅಂದ್ರೆ ಕಣ್ಣಿನ ಬಗ್ಗೆ ಸ್ವಲ್ಪ ವಿಶೇಷವಾದಂಥ ಕಾಳಜಿಯನ್ನು ತೆಗೆದುಕೊಂಡು ಆ
ಒಂದು ಈ ಉಚಿತ ನೇತ್ರ ಶಿಬಿರದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು. ಅವ್ರು ಏನೇನು ಹೇಳ್ತಾರೆ, ಔಷಧಿ ಹೇಳ್ಬೋದು, ಏನೇ ಹೇಳ್ಬೋದು, ಅದನ್ನೆಲ್ಲವನ್ನು ಕೂಡ ನಮಗೂ ಕೂಡ ಇಲ್ಲೇ ದವಾಖಾನೆ ಇದೆ, ಭಾಳ ಎಲ್ಲ ತಂತ್ರಜ್ಞಾನದ ವ್ಯವಸ್ಥೆಯನ್ನು ದವಾಖಾನೆಯಲ್ಲಿ ಮಾಡಿದ್ದಾರೆ. ಅದರದೆಲ್ಲ ಸದುಪಯೋಗವನ್ನು ತಾವೆಲ್ಲರೂ ಮಾಡ್ಕೋತೀರಿ ಅಂತ ಹೇಳ್ಕೊಂಡು ವೇದಿಕೆ ಮೇಲೆ ನನಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದ ನಾನು ಸ್ಟೇಟಸ್ ಇಟ್ಟೇನು ನೋಡ್ರಿ, ಸ್ಟೇಟಸ್ ನೋಡ್ರಿ ಇಟ್ಟೇನು ಮೈ ಸ್ಟೇಟಸ್ ಚಲೋ ಇದೆ, ಇಟ್ಟೇನು ಚಲೋ ಇದೆ. ಹಾಂ ನಂತರ ನೋಡ್ರಿ. ನಮ್ದು